ಹಲೋ ಸ್ಟೂಡೆಂಟ್ಸ್, ನಾವು ಇವತ್ತು ಪಿ ಯು ಸಿ ಫಸ್ಟ್ ಇಯರ್ನ ಚಾಪ್ಟರ್ 10 ಅಕೌಂಟೆನ್ಸಿಯಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 2 ಅದರಲ್ಲಿ ಬರ್ತಕ್ಕಂಥ 12 ಮಾರ್ಕ್ಸ್ ಪ್ರಾಬ್ಲಮನ್ನು ನೋಡೋಣಂತ. ಸೊ ಹಂಗಿದ್ರೆ ನಾವು ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡೋಣಂತ. 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಬರ್ತಕ್ಕಂಥ ಒಂದು ಪ್ರಾಬ್ಲಮ್ ಇದು. So from the following trial balances, prepare trading and profit and loss account for the year ending 31st March 2016 and balance it as on that date. So ನೀವು ಆಲ್ರೆಡಿ ಟ್ರೇಡಿಂಗ್ ಅಕೌಂಟ್ ಕಲ್ತಿದ್ದೀರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಲ್ತಿದ್ದೀರಿ ಮತ್ತು ಬ್ಯಾಲೆನ್ಸ್ ಶೀಟ್ ಕಲ್ತಿದ್ದೀರಿ. ಬಟ್ 6 ಮಾರ್ಕ್ ಕ್ವಶನಲ್ಲಿ ಕಲ್ತಿದ್ದೀರಿ. ಇವಾಗ ನಾವು ಸಾಲ್ವ್ ಮಾಡ್ತಾ ಇರೋದು 12 ಮಾರ್ಕ್ಸ್ ಕ್ವಶನ್ ಯಾವ ಥರ ಕೊಡ್ತಾರೆ ಅಂತ. ಸೊ ನೆಕ್ಸ್ಟ್ ಟ್ರಯಲ್ ಬ್ಯಾಲೆನ್ಸಸ್ ಕೊಟ್ಟಿರ್ತಾರೆ. ನೇಮ್ ಆಫ್ ದ ಅಕೌಂಟ್ಸ್, ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್. ಸೊ ಒನ್ ಬೈ ಒನ್ ಎಲ್ಲೆಲ್ಲಿ ಹೋಗ್ತಾವೆ ಇವು, ಬ್ಯಾಲೆನ್ಸ್ ಶೀಟಿಗೆ ಹೋಗ್ತಾವೋ, ಟ್ರಯಲ್ ಬ್ಯಾಲೆನ್ಸ್ ಟ್ರೇಡಿಂಗ್ ಅಕೌಂಟಿಗೆ ಹೋಗ್ತಾವೋ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹೋಗ್ತಾವೋ ಅನ್ನೋದನ್ನು ನೋಡಬೇಕಾಗ್ತೈತಿ. ಸೊ ಹಂಗಿತ್ತಂದ್ರೆ ನಾವು ಒನ್ ಬೈ ಒನ್ ಅವನ್ನ ನೋಟ್ ಮಾಡ್ಕೊಂಡು ತಗೊಂಡಂತ. ಫಸ್ಟ್ ಒನ್ ಈಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತದ. ಡ್ರಾಯಿಂಗ್ಸ್ ಆಲ್ಸೋ ಬ್ಯಾಲೆನ್ಸ್ ಶೀಟ್. ಪರ್ಚೇಸಸ್ ಆ್ಯಂಡ್ ಸೇಲ್ಸ್ ನೀವೆಲ್ಲಿ ತಗೋತೀರಿ, ಟ್ರೇಡಿಂಗ್ ಅಕೌಂಟಲ್ಲಿ. ಸ್ಟಾಕ್ ಕೂಡ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್ ರಿಟರ್ನ್ಸ್ ಕೂಡ ಟ್ರೇಡಿಂಗ್ ಅಕೌಂಟ್. ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಆಗಿರ್ಬೋದು, ಟ್ರೇಡಿಂಗ್ ಅಕೌಂಟ್. ವೇಜಸ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್ ಒನ್ ಈಸ್ ಬಿಲ್ಡಿಂಗ್ಸ್ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತೈತಿ. ಸೊ ನೆಕ್ಸ್ಟ್ ಫ್ರೇಟ್ ಚಾರ್ಜಸ್ ಟ್ರೇಡಿಂಗ್ ಅಕೌಂಟ್. ಟ್ರೇಡ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಡ್ವರ್ಟೈಸ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಂಟ್ರೆಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್ ಅದು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಇದು ಬ್ಯಾಲೆನ್ಸ್ ಶೀಟಿಗೆ ಹೋಗ್ತೈತಿ. ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ಪೇಯಬಲ್ ಇದು ಕೂಡ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಅಸೆಟ್ ಸೈಡ್ ಬ್ಯಾಲೆನ್ಸ್ ಶೀಟ್ನಿಗೆ ಹೋಗ್ತೈತಿ. ಕ್ಯಾಶ್ ಇನ್ ಹ್ಯಾಂಡ್ ಅದು ಕೂಡ ಬ್ಯಾಲೆನ್ಸ್ ಶೀಟ್ ಹೋಗ್ತೈತಿ. ಸ್ಯಾಲರೀಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದು ಫಸ್ಟ್ ನೀವು ಇದನ್ನು ಮಾರ್ಕ್ ಮಾಡ್ಕೋಬೇಕು ಯಾವ್ಯಾವ್ದು ಎಲ್ಲೆಲ್ಲಿ ಹೋಗ್ತೈತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಹೋಗಬೇಕು ಅಡ್ಜಸ್ಟ್ಮೆಂಟ್ಸಿಗೆ ಹೋಗಬೇಕು. ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಒನ್ ಅಡ್ಜಸ್ಟ್ಮೆಂಟ್ ಏನೈತೆ ನೋಡ್ರಿ. ಸ್ಟಾಕ್ ಆನ್ 31st March 2016 ವಾಸ್ ವ್ಯಾಲ್ಯೂಡ್ ಆಟ್ ₹10,000. 31st March 2016 ಅಂದರೆ ಇದು ಕ್ಲೋಸಿಂಗ್ ಸ್ಟಾಕ್ ಇದು. ಸೊ ಇಲ್ಲಿ 1/4/2015 ಕೊಟ್ಟಿದ್ದಾರಲ್ಲ, ಇದು ಓಪನಿಂಗ್ ಸ್ಟಾಕು, ಇದು ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಪೇಡ್ ಟು ದ ಎಕ್ಸ್ಟೆಂಡ್ ಆಫ್ ₹1,000. ಇದನ್ನು ನಾವು ಪ್ರೀಪೇಡ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಅದು ಕೂಡ ನಮ್ಗೆ ಇದರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ಹಾಕಿರ್ತೀರಿ. ಸೊ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ₹200 ಅದು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಡೆಪ್ರಿಷಿಯೇಟ್ ಬಿಲ್ಡಿಂಗ್ ಡೆಪ್ರಿಷಿಯೇಷನ್ ಆಗೈತಿ, ಅದು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ತಗೋತೀರಿ. ಸೊ ನೆಕ್ಸ್ಟ್ ಪ್ರೊವೈಡ್ PDD at 5% ಆನ್ ಡಿಟರ್ಸ್ ಅದು ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ಬೇಕು. ಮತ್ತು ಇವೇನು ಅಷ್ಟು ಅಡ್ಜಸ್ಟ್ಮೆಂಟ್ಸ್ ಅದಾವಲ್ಲ ಇವನ್ನೆಲ್ಲ ನಾವು ಎಲ್ಲಿ ಅಡ್ಜಸ್ಟ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಒಳಗೆ ತಗೋಬೇಕಾಗ್ತೈತೆ ಅಮೌಂಟ್, ತಿಳಿತಲ್ಲ. ಸೊ ಇವನ್ನ ಬ್ಯಾಲೆನ್ಸ್ ಶೀಟ್ನಾಗೂ ಮಾಡಬೇಕು ಮತ್ತು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗೂ ತೋರಿಸ್ಬೇಕಾಗ್ತೈತಿ. ಸೊ ಹಂಗಿತ್ತಂದ್ರೆ ನಾವೀಗ ಫಸ್ಟ್ ಯಾವ್ದು ಬಿಡಿಸ್ಬೇಕಪ್ಪ ಅಂತಂದ್ರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಂಗೆ ಬರ್ತೈತೆ ನೋಡಿರಿ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2016. ಸೊ ಡೆಬಿಟ್ ಎಕ್ಸ್ಪೆನ್ಸಸ್ ಹಾಕ್ತೀರಿ, ಅಮೌಂಟ್. ಕ್ರೆಡಿಟ್ ಏನು ಹಾಕ್ತೀರಿ, ರೆವೆನ್ಯೂಸ್ ಮತ್ತು ಅಮೌಂಟ್ ಹಾಕ್ತೀರಿ. ಸೊ ಇದು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ರೆವೆನ್ಯೂ. ಎಕ್ಸ್ಪೆನ್ಸಸ್ ಇದ್ದುದೆಲ್ಲ ಡೆಬಿಟ್ ಸೈಡ್ ಹಾಕ್ತೀರಿ, ರೆವೆನ್ಯೂ ಇದ್ದುದೆಲ್ಲ ಕ್ರೆಡಿಟ್ ಸೈಡ್ ಹಾಕ್ತೀರಿ. ಸೊ ಹಂಗಿತ್ತಂದ್ರೆ ಫಸ್ಟ್ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣಂತ ಯಾವ್ಯಾವ್ದು ಅಮೌಂಟ್ ಎಲ್ಲೆಲ್ಲಿ ಬರ್ತೈತೆ ಅಂತ ಹೇಳಿ. ಸೊ ನಾವು ಫಸ್ಟ್ ಇದಕ್ಕೆ ಹೋಗೋಣಂತ. ಇಲ್ಲಿ ನೇಮ್ ಆಫ್ ದ ಅಕೌಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಕ್ಯಾಪಿಟಲ್ ಬಿಡ್ತೀರಿ, ಬ್ಯಾಲೆನ್ಸ್ ಶೀಟಿಗೆ ಹೋಗ್ತೈತಿ. ನೆಕ್ಸ್ಟ್ ಡ್ರಾಯಿಂಗ್ಸ್ ಅದು ಕೂಡ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತೈತಿ. ಪರ್ಚೇಸಸ್ ಮತ್ತು ಸೇಲ್ಸ್ ಟ್ರೇಡಿಂಗ್ ಅಕೌಂಟಿಗೆ ಹೋಗ್ತೈತಿ. ಸ್ಟಾಕ್ ಕೂಡ ಟ್ರೇಡಿಂಗ್ ಅಕೌಂಟಿಗೆ ಹೋಗ್ತೈತೆ ಅಂತ ಹೇಳೀನಿ. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ಎಲ್ಲಕ್ಕಿಂತ ಮುಂಚೆ ನಾವು ಪರ್ಚೇಸಸ್ ಆ್ಯಂಡ್ ಸೇಲ್ಸ್ ತೊಗೋಕ್ಕಿಂತ ಮುಂಚೆ ಸ್ಟಾಕ್ ತೊಗೊಳ್ಳೋಣಂತ. ಸೊ ಸ್ಟಾಕ್ ತೊಗೊಂಡಿದ್ದಾರೆ. ಸ್ಟಾಕ್ ಹೆಂಗೆ ಬರ್ತೈತಿ ನೋಡ್ರಿ. ಓಪನಿಂಗ್ ಸ್ಟಾಕ್ ಎಲ್ಲಿ ಹಾಕ್ತೀವಿ ನಾವು, ಇದರಲ್ಲಿ ಹಾಕ್ತೀವಿ. ಎಲ್ಲಪ್ಪ ಅಂತಂದ್ರೆ ಡೆಬಿಟ್ ಸೈಡ್. ಸೊ ಓಪನಿಂಗ್ ಸ್ಟಾಕ್ 1/4/2015 1,200 ಐತಿ. ಸೊ ಇದನ್ನು ನಾವು ಬರ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ನೋಡಬೇಕು. ಕ್ಲೋಸಿಂಗ್ ಸ್ಟಾಕ್ ಇದರಲ್ಲಿ ಇರೋದಿಲ್ಲ, ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ, ಅಡ್ಜಸ್ಟ್ಮೆಂಟಲ್ಲಿ ಇದೆ ಅಂತ ಹೇಳಿದೆ. ಸೊ ಕ್ಲೋಸಿಂಗ್ ಸ್ಟಾಕ್ ಇದೆ 31st March 2016 ವಾಸ್ ವ್ಯಾಲ್ಯೂಡ್ ₹10,000. ಸೊ ಆ 10,000 ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಕ್ರೆಡಿಟ್ನಾಗ ಹಾಕ್ತೀವಿ. ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ಕ್ರೆಡಿಟ್ನಾಗ 10,000 ಹಾಕಿದ್ವಿ. ಸೊ ಇದನ್ನು ಓಪನಿಂಗ್ ಸ್ಟಾಕ್ ಯಾವಾಗಲೂ ನಾವು ಡೆಬಿಟ್ದಾಗ ಎಷ್ಟು ಹಾಕೀವಿ, 1,200 ಹಾಕ್ತೀವಿ. ಸೊ ನೆಕ್ಸ್ಟ್ ಹಂಗಿತ್ತಂದ್ರೆ ಪರ್ಚೇಸಸ್ ಆ್ಯಂಡ್ ಸೇಲ್ಸ್ ಇತ್ತು ನೋಡಿರಿ. ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಮುಗಿತಲ್ಲ. ಪರ್ಚೇಸಸ್ ಮತ್ತು ಸೇಲ್ಸ್ 8,900 15,000. ಸೊ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಅದೇನಾಗ್ತೈತಿ ನಿಮಗೆ ಡೆಬಿಟ್ನಾಗ ಬರ್ತೈತಿ, ಅಂತಂದ್ರೆ ಎಕ್ಸ್ಪೆನ್ಸ್ ಆಗ್ತೈತಿ. ಪರ್ಚೇಸ್ ಮಾಡಿದ್ರಿ 8,900. ರಿಟರ್ನ್ಸ್ ಲೆಸ್ ರಿಟರ್ನ್ಸ್ ಕೊಟ್ಟಿರಂದ್ರೆ ಮಾಡಬೇಕು, ಇಲ್ಲ ಅಂತಂದ್ರೆ ಇಲ್ಲ. ಲೆಸ್ ರಿಟರ್ನ್ಸ್ ಎಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ. ರಿಟರ್ನ್ಸ್ ಇಲ್ಲೇ ಇದೆ, ಇದರಲ್ಲೇ ಇತ್ತು ಅಂತಂದ್ರೆ ಮಾಡಬೇಕು, ಇಲ್ಲ ಅಂತಂದ್ರೆ ಬಿಡಬೇಕು. ರಿಟರ್ನ್ಸ್ 280 ಮತ್ತು 450 ಕೊಟ್ಟಿದ್ದಾರೆ. ಸೊ ಇಲ್ಲಿ ಪರ್ಚೇಸಸ್ ಮೇಲೆ ರಿಟರ್ನ್ಸ್ ಎಷ್ಟೈತಿ, 450 ಐತಿ.
ಮೈನಸ್ ಮಾಡಿ 8450 ಇಲ್ಲಿ ತೊಗೋಬೇಕು. ಸೊ ಹಂಗೆ ಸೇಮ್ ಸೇಲ್ಸ್ 15,000 ಐತಿ, ಅದರ ಮೇಲೆ ರಿಟರ್ನ್ಸ್ ಮಾಡಬೇಕು. 280 rupees ರಿಟರ್ನ್ಸ್ ಆಕೈತಿ. ಸೊ ನೆಕ್ಸ್ಟ್ 14,720. ಸೊ ಇಲ್ಲಿಗೆ ನಿಮ್ಗೆ 2 ಎಂಟ್ರಿ ಮುಗ್ದು. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ತೊಗೊಂಡ್ರಿ, ಪರ್ಚೇಸ್ ತೊಗೊಂಡ್ರಿ, ಸೇಲ್ಸ್ ತೊಗೊಂಡ್ರಿ. ಇದನ್ನು ಬಿಟ್ಟು ಮತ್ತೇನಾದರೂ ಟ್ರೇಡಿಂಗ್ ಅಕೌಂಟ್ನಾಗ ಐತನ್ನು ನೋಡಬೇಕು. ಪರ್ಚೇಸಸ್ ಮತ್ತು ಸೇಲ್ಸ್ ಆಯಿತು, ಸ್ಟಾಕ್ ಆಯಿತು, ರಿಟರ್ನ್ಸ್ ಆಯಿತು. ಸೊ ನೆಕ್ಸ್ಟ್ ವೇಜಸ್ ಇದೆ 800 rupees. ವೇಜಸ್ ಎಲ್ಲಿ ಹಾಕ್ತೀರಿ? ಸೊ ವೇಜಸ್ ಕೂಲಿ ಕೊಟ್ಟಿರಿ ಅಂತಂದ್ರೆ ಅದನ್ನೇನು ಹಾಕಬೇಕು? ಎಕ್ಸ್ಪೆನ್ಸಸ್ದಾಗ ಹಾಕಬೇಕು. ವೇಜಸ್ 800 ಹಾಕಿದ್ರಿ. ಸೊ ನೆಕ್ಸ್ಟ್ ಮತ್ತೇನಿದೆ ನೋಡ್ರಿ ಟ್ರೇಡಿಂಗ್ ಅಕೌಂಟಲ್ಲಿ ವೇಜಸ್ ಆದಮೇಲೆ. ಓಕೆ, ನೆಕ್ಸ್ಟ್ ಏನಿದೆ? ಫ್ರೇಟ್ ಚಾರ್ಜಸ್. ಟ್ರೇಡಿಂಗ್ ಅಕೌಂಟ್, ಓಕೆ, ಫ್ರೇಟ್ ಚಾರ್ಜಸ್ ಅದು ಕೂಡ ನೀವು ಎಕ್ಸ್ಪೆನ್ಸಸ್ ಚಾರ್ಜ್ ಮಾಡಿದಾರಲ್ಲ, ಸೊ ಫ್ರೇಟ್ ಚಾರ್ಜಸ್ ಅದು ಕೂಡ ಎಕ್ಸ್ಪೆನ್ಸಸ್ಸಲ್ಲಿ ಹಾಕ್ರಿ. 2,000 rupees ಹಾಕ್ರಿ. ಸೊ ನೆಕ್ಸ್ಟ್ ಮತ್ತೇನಾದರೂ ಉಳಿತೇನೆ ನೋಡಬೇಕು. ಟ್ರೇಡಿಂಗ್ ಅಕೌಂಟಲ್ಲಿ ಹಾಕಲಿಕ್ಕೆ ಯಾವುದೇ ಥರದ ಐಟಮ್ಸ್ ಇಲ್ಲ, ಎಲ್ಲ P&L ಮತ್ತು ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಅದಾವ. ಸೊ ಇಲ್ಲಿಗೆ ನಾವು ಏನು ಮಾಡಬೇಕು? ಟ್ರೇಡಿಂಗ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಸೊ ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡ್ಬೇಕಂತಂದ್ರೆ ನೋಡ್ರಿ, ಅಮೌಂಟ್ ಕ್ರೆಡಿಟ್ ಸೈಡ ಜಾಸ್ತಿ ಆಗ್ತೈತಿ. 24,720. ಸೊ 24,720 ಮೈನಸ್ ಮಾಡಿದ್ರೆ ನಮ್ಗೆ 12,270. ದಿಸ್ ಇಸ್ ವಾಟ್ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್. ಗ್ರಾಸ್ ಪ್ರಾಫಿಟ್ ಸಿಗ್ತೈತೆ ಟ್ರೇಡಿಂಗ್ ಅಕೌಂಟ್ ಮಾಡಿದಾಗ. ಸೊ ಇದೇ ಗ್ರಾಸ್ ಪ್ರಾಫಿಟನ್ನು ನಾವೇನು ಮಾಡ್ತೀವಿ? ನೆಕ್ಸ್ಟ್ ಬ್ರಾಡ್ ಡೌನ್ ಮಾಡ್ತೀವಿ. ಎಲ್ಲಿ ಬ್ರಾಡ್ ಡೌನ್ ಮಾಡ್ಲಿಕ್ಕತ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದು ಒಂದು ಅಕೌಂಟಲ್ಲಿನ ನಾವು ಎರಡೂ ಬರೆಯತ್ತೀವಿ. ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಾಗಿ ಕಂಟಿನ್ಯೂ ಬರೀತೀರಿ. ಸೊ ಅದಕ್ಕೆ ಇಲ್ಲಿ ಕಂಟಿನ್ಯೂ ಮಾಡಿ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 12,270. ಇದೆಲ್ಲಿಂದ ಬಂತು? ಟ್ರೇಡಿಂಗ್ ಅಕೌಂಟ್ದಿಂದ ಬಂತು. 12,270 ಇಲ್ಲಿ ತಗೋರಿ. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತಂದ್ರೆ ಇಲ್ಲಿ ಟ್ರಯಲ್ ಬ್ಯಾಲೆನ್ಸಸ್ಗೆ ಹೋಗ್ರಿ. ಬ್ಯಾಲೆನ್ಸ್ ಶೀಟ್ ಬಿಡ್ರಿ, ಟ್ರೇಡಿಂಗ್ ಅಕೌಂಟ್ ಬಿಡ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ಏನೇನು ಅದಾವಲ್ಲ ಅವನ್ನೆಲ್ಲ ಬರ್ಕೊತ ಹೋಗ್ರಿ. ಸೊ ಇಲ್ಲಿ ಫಸ್ಟ್ ಐಟಮ್ ಯಾವುದೈತೆ ನೋಡ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೇ ತೊಗೋಬೇಕಂತಂದ್ರೆ ಟ್ರೇಡ್ ಎಕ್ಸ್ಪೆನ್ಸಸ್. ಎಸ್, ಟ್ರೇಡ್ ಎಕ್ಸ್ಪೆನ್ಸಸ್ ಇಲ್ಲಿ ತೊಗೊಂಡಿದ್ದಾರೆ. ಟ್ರೇಡ್ ಎಕ್ಸ್ಪೆನ್ಸಸ್ 200 rupees. ನೆಕ್ಸ್ಟ್ ಏನಿದೆ ನೋಡ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ? ಅಡ್ವರ್ಟೈಸ್ಮೆಂಟ್ ಎಷ್ಟಿದೆ? 240. ಸೊ ಡೈರೆಕ್ಟ್ಲಿ ತೊಗೋರಿ. ಅಡ್ವರ್ಟೈಸ್ಮೆಂಟ್ 240. ನೆಕ್ಸ್ಟ್ ಏನಿದೆ ನೋಡ್ರಿ, ಅಡ್ವರ್ಟೈಸ್ಮೆಂಟ್ ಆದಮೇಲೆ ಇಂಟ್ರೆಸ್ಟ್ ಎಷ್ಟಿದೆ? 650 ಇದೆ. ಇಂಟ್ರೆಸ್ಟ್ ಅಂದ್ರೆ ನಮಗೆ ಅದು ಎಕ್ಸ್ಪೆನ್ಸ್ ಆಗೋದಿಲ್ಲ, ಪ್ರಾಫಿಟ್ ಆಗ್ತಿಲ್ಲ. ಸೊ ಅದಕ್ಕೆ ಅದನ್ನು ನಾವು ರೆವಿನ್ಯೂ ಸೈಡ್, ಕ್ರೆಡಿಟ್ ಸೈಡ್ ಬರ್ತೀವಿ. ಇಂಟ್ರೆಸ್ಟ್ 650. ಸೊ ನೆಕ್ಸ್ಟ್ ಏನಿದೆ ನೋಡ್ರಿ, ಇಂಟ್ರೆಸ್ಟ್ ಆದಮೇಲೆ ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 430 rupees ಟ್ಯಾಕ್ಸಸ್ ಮತ್ತು ಇನ್ಶೂರೆನ್ಸ್ ಐತಿ. ಸೊ ಅದಕ್ಕೆ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ. ಎಸ್, ಇದೆಯಾ ಏನಾದರೂ ಅಡ್ಜಸ್ಟ್ಮೆಂಟು? ಟ್ಯಾಕ್ಸಸ್ ಆ್ಯಂಡ್ ಇನ್ಶೂರೆನ್ಸ್. ಸೊ ಇದು 100 rupees ಏನಿದೆ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಇದೆಯಲ್ಲ, 100 rupees, ಅದನ್ನೇನು ಮಾಡ್ಬೇಕು ನಾವಿಲ್ಲಿ? ಲೆಸ್ ಮಾಡ್ಬೇಕು. ಟ್ಯಾಕ್ಸ್ ಮತ್ತು ಇನ್ಶೂರೆನ್ಸ್ 430 rupees ಇತ್ತು. ಪ್ರೀಪೇಯ್ಡ್ ಆಲ್ರೆಡಿ ಪೇ ಮಾಡಿದ್ದೀರಿ 100 rupees ಅಲ್ಲ, ಅದಕ್ಕೆ ಲೆಸ್ ಇನ್ಶೂರೆನ್ಸ್ ಪ್ರೀಪೇಯ್ಡ್ ಮಾಡಿ ಹೊರಗಡೆ 330 rupees ತೊಗೋಬೇಕು. ಸೊ ನೆಕ್ಸ್ಟ್ ಏನಿದೆ ಐಟಮ್ಮ? ಟ್ಯಾಕ್ಸ್ ಇನ್ಶೂರೆನ್ಸ್ ಆದಮೇಲೆ ನೆಕ್ಸ್ಟ್ ಡೆಟರ್ಸ್ ಮತ್ತು ಕ್ರೆಡಿಟರ್ಸ್. ಬ್ಯಾಲೆನ್ಸ್ ಶೀಟಿಗೆ ಹೋಗ್ತೈತಿ. ಇದು ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ಪೇಬಲ್ ಕೂಡ ಬ್ಯಾಲೆನ್ಸ್ ಶೀಟ್. ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಸ್ಯಾಲರೀಸ್ P&L ಅಕೌಂಟಿಗೆ ಹೋಗ್ತದೆ. ಸೊ ಅದಕ್ಕೆ ಸ್ಯಾಲರೀಸನ್ನು ನಾವು ಇವರಿಲ್ಲಿ ಫಸ್ಟ್ ಐಟಮ್ ಅಂತೇಳಿ ತೊಗೊಂಡಾರ ನೋಡ್ರಿ, ಸ್ಯಾಲರೀಸ್. ಸೊ 800 ಐತಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆ್ಯಡ್ ಮಾಡ್ಕೊಂಡಾರ. ಆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಲ್ಲಿದಂತಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ ಅಡ್ಜಸ್ಟ್ಮೆಂಟಲ್ಲಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 200 rupees ಐತಲ್ಲ. ಸೊ ಅದನ್ನು ನಾವೇನು ಮಾಡ್ಬೇಕು? ಇಲ್ಲಿ ಆ್ಯಡ್ ಮಾಡಿ ಔಟರ್ ಕಾಲಮ 1000 rupees ತೋರಿಸ್ಬೇಕು. ಸೊ ಇವಾಗ ಗುರ್ತಾಯ್ತಾ? ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆ್ಯಡ್ ಮಾಡಿದ್ದಾರೆ 200 rupees, 1000. ಟ್ರೇಡ್ ಎಕ್ಸ್ಪೆನ್ಸಸ್ ಡೈರೆಕ್ಟ್, ಅಡ್ವರ್ಟೈಸ್ಮೆಂಟ್ ಡೈರೆಕ್ಟ್ ತೊಗೊಂಡಾರ. ಟ್ಯಾಕ್ಸ್ ಆ್ಯಂಡ್ ಇನ್ಶೂರೆನ್ಸ್ 430. ಇದು ಪ್ರೀಪೇಯ್ಡ್ ಇನ್ಶೂರೆನ್ಸ್, ಇದನ್ನು ಕೂಡ ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಿರ್ತಾರೆ, ಅದು 100 ಇಲ್ಲಿ ತೊಗೋಬೇಕು. ಸೊ ನೆಕ್ಸ್ಟ್ ಇದನ್ನು ಬಿಟ್ಟು ಮತ್ತೇನಾದರೂ ಅಡ್ಜಸ್ಟ್ಮೆಂಟಲ್ಲಿ ಐತನ್ನು ನೋಡಬೇಕು. ಅಡ್ಜಸ್ಟ್ಮೆಂಟಲ್ಲಿ ಮತ್ತೇನಿದೆ? ಸೊ ಸ್ಟಾಕ್ ತೊಗೊಂಡಿರಿ, ಇನ್ಶೂರೆನ್ಸ್ ತೊಗೊಂಡ್ರಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ತೊಗೊಂಡ್ರಿ. ನೆಕ್ಸ್ಟ್ ಏನು ಉಳಿತು? ಡೆಪ್ರಿಷಿಯೇಟ್ ಬಿಲ್ಡಿಂಗ್ ಬೈ 5%. ಬಿಲ್ಡಿಂಗ್ ಮೇಲೆ 5% PDD ಡೆಪ್ರಿಷಿಯೇಷನ್ ಐತಿ. ಸೊ ಡೆಪ್ರಿಷಿಯೇಷನ್ ಅಂತಂದ್ರೆ ಕಡಿಮೆ ಆಗೋದು, ಬಿಲ್ಡಿಂಗ್ ಬೆಲೆ ಕಡಿಮೆ ಆಗೋದು. ಬಿಲ್ಡಿಂಗ್ ಎಷ್ಟೈತಿ? 22,000 ಐತಿ. ಅದನ್ನು ನಾವಿಲ್ಲಿ ತೋರಿಸ್ತೀವಿ ನೋಡಿರಿ, ಡೆಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್. ಇದನ್ನು ಕೂಡ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ತೋರಿಸ್ತೀವಿ. 22,000 ಇಂಟು 5/100 ಅಂದ್ರೆ ಇದನ್ನು ಮೈನಸ್ ಮಾಡಿ ನಾವು ಏನು ಮಾಡ್ತೀವಿ? ಡೆಪ್ರಿಷಿಯೇಷನ್ ಅಮೌಂಟನ್ನು ನಾವಿಲ್ಲಿ ಹೊರಗಡೆ ಇಡ್ತೀವಿ, 1,100 rupees. ಸೊ ನೆಕ್ಸ್ಟ್ ಪ್ರೊವೈಡ್ PDD ಆನ್ 5% ಆನ್ ಡೆಟರ್ಸ್ ಮೇಲೆ PDD, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಡೆಟರ್ಸ್ ಮೇಲೆ ಅಮೌಂಟ್ ಎಷ್ಟಿದೆ ನೋಡ್ರಿ, ಡೆಟರ್ಸ್ 6,500 ಇದೆ. 6,500 ಮೇಲೆ 5% ಮಾಡಿದ್ರೆ
25 rupees. ಸೊ ಈಗ ಏನಾಯ್ತಿದ್ದು ಪಿ ಡಿ ಡಿನೂ ಪೇ ಮಾಡಿದ್ವಿ, ಡೆಪ್ರಿಸಿಯೇಷನ್ ಕೂಡ ಪೇ ಮಾಡಿದ್ವಿ 1100. ಬರೀ ಅಮೌಂಟ್ ಅಷ್ಟೇ ಇಡಬೇಕು. ಇದನ್ನು ಅಡ್ಜಸ್ಟ್ಮೆಂಟಲ್ಲಿ ಹೆಂಗೆ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಥರ ತೊಗೊಳ್ಳೋದಂತ ನೋಡೋಣ ನೆಕ್ಸ್ಟ್. ಸೊ ಈಗ ಏನು ಮಾಡಬೇಕಾ, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ನಾವು ಏನು ಮಾಡಬೇಕು, ಕ್ಲೋಸ್ ಮಾಡಬೇಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಂಗೆ ಕ್ಲೋಸ್ ಮಾಡ್ತೀರಿ, 12,270 ಪ್ಲಸ್ 650, ಅದನ್ನು 12,920 ಇಟ್ಟಿದ್ರಿ. ಇಲ್ಲಿ ಕೂಡ 12,920. ಸೊ ಇದನ್ನೆಲ್ಲ ಮೈನಸ್ ಮಾಡಿರಿ. 1,000, ಆಮೇಲೆ 2,000, 240, 330, 1,100, 325 ಮೈನಸ್ ಮಾಡಿದ್ರೆ ನಮ್ಗೆ ನೆಟ್ ಪ್ರಾಫಿಟ್ ಸಿಗ್ತದೆ. ಕ್ರೆಡಿಟ್ ಸೈಡ್ ಹೆಚ್ಚಾಯ್ತು ಅಂದ್ರೆ ನಮಗೆ ಯಾವಾಗಲೂ ಏನು ಸಿಗ್ತದೆ, ಈ ಸೈಡ ಪ್ರಾಫಿಟ್ ಸಿಗ್ತದೆ. ಸೊ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ಸ್ 9,725 ಇಸ್ ದ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಸಿಕ್ತು ನಮಗೆ ಅದರ ಮೇಲೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೇಲೆ. ಸೊ ಇದಿಷ್ಟು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಬ್ಯಾಲೆನ್ಸ್ ಶೀಟ್ ಹಾಕ್ತೀವಿ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಅಟ್ 31st March 2016. ಬ್ಯಾಲೆನ್ಸ್ ಶೀಟ್ ಹಾಕಬೇಕಾದ್ರೆ ಏನೇನು ಬರೀತೀರಿ, ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಸೊ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಯಾವ್ಯಾವ ಅದಾವ ಅಂಥೇಳಿ ಬರ್ಕೊಂತ ಹೋಗಬೇಕು. ಸೊ ಹಂಗಿತ್ತಂದ್ರೆ ನಾವು ಫಸ್ಟ್ ಎಲ್ಲಿ ನೋಡ್ಬೇಕು ಇವಾಗ, ಮತ್ತು ಇದು ನೇಮ್ ಆಫ್ ದಿ ಅಕೌಂಟ್ಸ್ ಅಂದ್ರೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಹೋಗಬೇಕು. ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಏನೇನು ಬರಿಬೇಕು ಬ್ಯಾಲೆನ್ಸ್ ಶೀಟ್ನಾಗ ಅಂತ ಹೇಳಿ ನೀವು ಹಾಕ್ಕೊಂಡಿರಿ, ಆಗಲೇ ಮಾರ್ಕ್ ಮಾಡ್ಕೊಂಡಿರಲ್ಲ. ಕ್ಯಾಪಿಟಲ್ ಎಲ್ಲಿ ಹೋಗ್ತದೆ ಅಂತ ಹೇಳಿದ್ದೆ, ಬ್ಯಾಲೆನ್ಸ್ ಶೀಟ್. ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ಹೋಗ್ತಿತ್ತು, ಅಸೆಟ್ ಸೈಡ್ ಹೋಗ್ತಿತ್ತು, ಅದು ಲಯಬಿಲಿಟಿ ಕ್ಯಾಪಿಟಲ್. ಸೊ ಎಷ್ಟಿದೆ, 30,000 ಇದೆ. ಸೊ ಅದನ್ನು ನಾವಿಲ್ಲಿ 30,000 ಲಯಬಿಲಿಟಿ ಸೈಡ್ 30,000 ತಗೋರಿ. ನೆಟ್ ಪ್ರಾಫಿಟ್, ಅದಕ್ಕೆ ನೆಟ್ ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. ಆ್ಯಡ್ ನೆಟ್ ಪ್ರಾಫಿಟ್ ಎಲ್ಲಿ ಸಿಗ್ತದೆ ನಮ್ಗೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಲ್ಲಿದೆ ನೋಡಿರಿ 9,725. ಸೊ ಅದನ್ನು ಆ್ಯಡ್ ಮಾಡಿರಿ. ಸೊ ನೆಕ್ಸ್ಟ್ ಆ್ಯಡ್ ಮಾಡಿದ್ಮೇಲೆ 39,725 ಆದಮೇಲೆ ನೆಕ್ಸ್ಟ್ ಲೆಸ್ ಡ್ರಾಯಿಂಗ್ಸ್ ಎಲ್ಲಿರ್ತದೆ, ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ ಟ್ರಯಲ್ ಬ್ಯಾಲೆನ್ಸಲ್ಲಿ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ 1760 ಬ್ಯಾಲೆನ್ಸ್ ಶೀಟಿಗೆ ಹಾಕ್ಬೇಕಂತೇಳಿ. ಸೊ ಇಲ್ಲಿ ಲೆಸ್ ಮಾಡಿರಿ, ಹೊರಗಡೆ ಅಮೌಂಟನ್ನು 37,965 ತಗೋರಿ. ಸೊ ನೆಕ್ಸ್ಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಐಟಮ್ ಏನಿದೆ ನೋಡಬೇಕು. ಇದರಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ, ಬಿಲ್ಡಿಂಗ್ಸ್ ಇದೆ, ಅದು ಅಸೆಟ್ ಸೈಡ್ ಹೋಗ್ತೈತಿ, ಕ್ರೆಡಿಟ್ ಸೈಡ್ ಹೋಗೋದಿಲ್ಲ. ಫಸ್ಟ್ ಇದು ಲಯಬಿಲಿಟಿ ಸೈಡ್ ಏನೇನೆಲ್ಲ ಹೋಗ್ತೈತಿ ಅದನ್ನು ನೋಡ್ಕೊಳ್ಳೋಂಥ, ಬಿಲ್ಡಿಂಗ್ ಅಸೆಟ್ ಸೈಡ್ ಹೋಗ್ತೈತಿ. ಸೊ ನೆಕ್ಸ್ಟ್ ಏನಿದೆ, ಡೆಟರ್ಸ್ ಮತ್ತು ಕ್ರೆಡಿಟರ್ಸ್. ಎಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಡೆಟರ್ಸ್ ಮತ್ತು ಕ್ರೆಡಿಟರ್ಸ್. ಡೆಟರ್ಸ್ ಯಾವಾಗಲೂ ಅಸೆಟ್ದಾಗ ಹೋಗ್ತೈತಿ, ಕ್ರೆಡಿಟರ್ಸ್ ಯಾವಾಗಲೂ ಲಯಬಿಲಿಟಿದಾಗ ಹೋಗ್ತೈತಿ. ಸೊ ಅದಕ್ಕೆ ನೆಕ್ಸ್ಟ್ ಐಟಮ್ ಯಾವ್ದು ತೊಗೊಂಡಾರ, ಕ್ರೆಡಿಟರ್ಸ್ 1,200. ಸೊ ನೆಕ್ಸ್ಟ್ ಐಟಮ್ ಬ್ಯಾಲೆನ್ಸ್ ಶೀಟ್ ಐಟಮ್ ಏನಿದೆ, ಬಿಲ್ಸ್ ರಿಸೀವೇಬಲ್ ಮತ್ತು ಬಿಲ್ಸ್ ಪೇಬಲ್. ಬಿಲ್ಸ್ ರಿಸೀವೇಬಲ್ ಅಸೆಟ್ ಹೋಗ್ತೈತಿ, ಬಿಲ್ಸ್ ಪೇಬಲ್ ಕ್ರೆಡಿಟರ್ಸ್ ಹೋಗ್ತೈತಿ. ಸೊ 700 ಬಿಲ್ಸ್ ಪೇಯಬಲ್ 700. ಸೊ ನೆಕ್ಸ್ಟ್ ಒನ್ ಈಸ್ ನೆಕ್ಸ್ಟ್ ಎಂಟ್ರಿ, ಕ್ಯಾಶ್ ಅಟ್ ಬ್ಯಾಂಕ್ ಅಸೆಟ್ ಹೋಗ್ತೈತಿ, ಕ್ಯಾಶ್ ಇನ್ ಹ್ಯಾಂಡ್ ಕೂಡ ಅಸೆಟ್ ಹೋಗ್ತೈತಿ. ನೆಕ್ಸ್ಟ್ ಸ್ಯಾಲರೀಸ್ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಯಾಲರಿ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹೋಗ್ತೈತಿ, ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ಒಂದು ಐಟಮ್ ಬರಿಬೇಕು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಏನಿದೆ ಅಲ್ಲ ಅದನ್ನು ನಾವು ಲಯಬಿಲಿಟಿನಾಗ ಕನ್ಸಿಡರ್ ಮಾಡಬೇಕು. 200 ರೂಪೀಸ್ ನಾ ಆಗಲೇ ಹೇಳಿದೆ ಅಲ್ಲ, ಅಡ್ಜಸ್ಟ್ಮೆಂಟ್ ಐಟಮ್ ಏನದಾವಲ್ಲ ಅದ್ರಾಗೂ ಕೂಡ ನಾವು ಅವನು ಕೂಡ ಬ್ಯಾಲೆನ್ಸ್ ಶೀಟ್ನಾಗ ಅಡ್ಜಸ್ಟ್ಮೆಂಟ್ ಮಾಡಿ ಬರಿತೀವಿ. ಸೊ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಯಾವಾಗಲೂ ನಾವು ಲಯಬಿಲಿಟಿ ಒಳಗೆ ಹಾಕಬೇಕು. ಅದು ಎಷ್ಟಿದೆ, 200 ಇದೆ. ಸೊ ಇವಾಗ ನಾವು ಅಸೆಟನ್ನು ನೋಡುವಂಥ ಸಮಯ ಬರ್ತದೆ. ಸೊ ಈಗ ಅಸೆಟನ್ನು ನೋಡಬೇಕು ಅಂತಂದ್ರೆ ಅಸೆಟ್ ಫಸ್ಟ್ ಐಟಮನ್ನು ನೋಡ್ರಿ, ಅಸೆಟ್ ಸೈಡ ಇಲ್ಲಿ ಹೋಗ್ರಿ, ಇದು ಟ್ರಯಲ್ ಬ್ಯಾಲೆನ್ಸಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ತೊಗೊಂಡ್ರಿ, ಡ್ರಾಯಿಂಗ್ಸ್ ತೊಗೊಂಡ್ರಿ. ಸೊ ನೆಕ್ಸ್ಟ್ ಬಿಲ್ಡಿಂಗ್ಸ್ ತೊಗೋಬೇಕು, ಕರೆಕ್ಟಾ. ಸೊ ಬಿಲ್ಡಿಂಗ್ಸ್ ಎಷ್ಟಿದೆ, 22,000. ಸೊ ಅದನ್ನು ಆ್ಯಸ್ ಇಟ್ ಈಸ್ ಇಡ್ರಿ, 22,000 ಇಡ್ರಿ. ಅದ್ರ ಮೇಲೆ ಏನಾದರೂ ಐತೆ ನೋಡ್ಬೇಕು, ಅಪ್ರಿಷಿಯೇಷನ್ ಏನಾದರೂ ಇದ್ದರೆ. ಸೊ ಬಿಲ್ಡಿಂಗ್ ಮೇಲೆ ಡೆಪ್ರಿಷಿಯೇಷನ್, ಬಿಲ್ಡಿಂಗ್ ಬೈ 5%. ಸೊ ಡೆಪ್ರಿಷಿಯೇಷನ್ ಹಾಕಿದ್ರಲ್ಲ ಅಮೌಂಟ್ ಆಗಲೇ ಕ್ಯಾಲ್ಕುಲೇಷನ್ ಮಾಡಿದ್ರಲ್ಲ, ಡೆಪ್ರಿಷಿಯೇಷನ್ ಅಮೌಂಟ 1,100. ಸೊ ಅದನ್ನು ಲೆಸ್ ಮಾಡಿರಿ, ಕಡಿಮೆ ಆಗಿದೆ ಡೆಪ್ರಿಷಿಯೇಷನ್ ಅಂದರೆ ಬೆಲೆ. ಸೊ 20,900 ರೂಪಾಯಿ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಹೋಗ್ರಿ, ಬ್ಯಾಲೆನ್ಸ್ ಶೀಟ್ ಆಯಿತು, ಬ್ಯಾಲೆನ್ಸ್ ಶೀಟಲ್ಲಿ ಬಿಲ್ಡಿಂಗ್ ಆಯಿತು. ಸೊ ನೆಕ್ಸ್ಟ್ ಐಟಮ್ ಏನೈತೆ ನೋಡ್ರಿ, ಬ್ಯಾಲೆನ್ಸ್ ಶೀಟಿಗೆ ಹಾಕೋದು ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಲಯಬಿಲಿಟಿ ಹಾಕಿದ್ರಿ, ಡೆಟರ್ಸ್ ತಗೋರಿ. ಡೆಟರ್ಸ್ 1,200. ಸೊ ಡೆಟರ್ಸನ್ನು ನಾವೇನು ಮಾಡಬೇಕು ಅಲ್ಲಿ ಮತ್ತೆ ಲೆಸ್ ಡೆಟರ್ಸ್ 1,200 ಅಲ್ಲ, 6,500. ಡೆಟರ್ಸ್ ಮೇಲೆ ಏನು ಮಾಡಬೇಕು, ಲೆಸ್ ಪಿ ಡಿ ಡಿ ಮಾಡಬೇಕು. ಲೆಸ್ ಪಿ ಡಿ ಡಿ ಇಲ್ಲಿ ಮಾಡಿರ್ತೀರಿ ನೋಡ್ರಿ, ಕೊಟ್ಟಿರ್ತೀರಿ ಎಕ್ಸ್ಪೆನ್ಸಸ್ಸಲ್ಲಿ, P&L ಎಷ್ಟಿದೆ, 325. ಅದನ್ನು ಏನು ಮಾಡ್ತೀವಿ, ಮೈನಸ್ ಲೆಸ್ ಪಿ ಡಿ ಡಿ ಮಾಡಿದಾಗ 6,175 ಆಯಿತು. ಸೊ ನೆಕ್ಸ್ಟ್ ಮತ್ತೇನಿದೆ ನೋಡ್ರಿ, ಬ್ಯಾಲೆನ್ಸ್ ಶೀಟಲ್ಲಿ ಅಮೌಂಟ್ ಬಿಲ್ಸ್ ರಿಸೀವೇಬಲ್. ಬಿಲ್ಸ್ ರಿಸೀವೇಬಲ್ 1,500. ಇದು ಕೂಡ ಅಸೆಟ್ ಸೈಡ್ ಹೋಗ್ತೈತಿ.
ಬಿಲ್ಸ್ ರಿಸೀವಬಲ್ 1500. ನೆಕ್ಸ್ಟ್ ಒನ್ ಈಸ್ ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್. ಎಸ್ 1200 ಮತ್ತು 190 ಇದು ಕೂಡ ಎಲ್ಲಿ ಹೋಗ್ತೈತಿ, ಅಸೆಟ್ ಸೈಡ್ ಹೋಗ್ತೈತಿ. ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಅಟ್ ಬ್ಯಾಂಕ್. ಸೊ ಇದು ಕೂಡ ಎಷ್ಟಾಯಿತು, 195 ಇಲ್ಲಿ. ಆಮೇಲೆ ಕ್ಯಾಶ್ ಅಟ್ ಬ್ಯಾಂಕ್ 1200 ಬಿಲ್ಸ್ ರಿಸೀವೇಬಲ್ ತೊಗೊಂಡ್ರಿ. ಸೊ ನೆಕ್ಸ್ಟ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಎರಡೂ ಅಮೌಂಟನ್ನು ನಾವು ಇಲ್ಲಿ ಹಾಕಬೇಕು. ಎಲ್ಲಿರ್ತೈತಿ, ಕ್ಲೋಸಿಂಗ್ ಸ್ಟಾಕ ಇಲ್ಲೈತಿ. ಆಮೇಲೆ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಇವು ಮೂರು ತೊಗೊಂಡ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಲಯಬಿಲಿಟಿ ಸೈಡ್ ತೊಗೊಂಡ್ರಿ, ಡೆಪ್ರಿಷಿಯೇಟ್ ಬಿಲ್ಡಿಂಗು ಮಾಡಿದ್ರಿ, ಪಿ ಡಿ ಡಿನೂ ಮಾಡಿದ್ರಿ, ಇದು ಅಸೆಟ್ ಸೈಡ್. ಸೊ ಇದನ್ನು ಪ್ರಿಪೇಯ್ಡ್ ಇನ್ಶೂರೆನ್ಸ್ ಕೂಡ ನಾವು ಇದನ್ನು ಇಲ್ಲೇ ಹಾಕಬೇಕು. ಎಲ್ಲಿ, ಅಸೆಟ್ ಸೈಡ್ ಹಾಕಬೇಕು. ಲಾಸ್ಟಿಗೆ ಬರ್ತದೆ 100. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಕೂಡ ನಾವು ಇದನ್ನು ಕೂಡ ಇಲ್ಲೇ ಹಾಕಬೇಕು. ಒಟ್ಟಿನಲ್ಲಿ ಅಡ್ಜಸ್ಟ್ಮೆಂಟಲ್ಲಿರ್ತಕ್ಕಂಥ ಅಮೌಂಟ್ಸನ್ನು ಏನು ಮಾಡಬೇಕಾಗ್ತದೆ, ನೀವು ಅವನ್ನ ಬ್ಯಾಲೆನ್ಸ್ ಶೀಟ್ನಾಗ ಹಾಕಿ ಅಡ್ಜಸ್ಟ್ ಮಾಡಬೇಕು. ಸೊ ಈಗ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ತದೆ ನೋಡ್ಬೇಕ್ರಿ. ಲಯಬಿಲಿಟಿ ಸೈಡ್ 40,065, ಆಮೇಲೆ ಅಸೆಟ್ ಸೈಡ್ ಕೂಡ 40,065. ಸೊ ಇದಿಷ್ಟು ಏನಾಗ್ತದೆ, ಬ್ಯಾಲೆನ್ಸ್ ಶೀಟ್ ಆಗ್ತೈತಿ. ಆಮೇಲೆ ಇದು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎರಡು ಸೇರ್ ಮಾಡ್ತೀವಿ ನಾವು. ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ, ಅಲ್ಲೇ ಕಂಟಿನ್ಯೂ ಏನು ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀವಿ. ಆಮೇಲೆ ಅಡ್ಜಸ್ಟ್ಮೆಂಟ್ ಅಮೌಂಟನ್ನು ಏನಾದರೂ ಇದ್ದರೆ ಇಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಆಮೇಲೆ ಆ ಅಮೌಂಟ್ಸನ್ನು ನಾವು ಇಲ್ಲಿ ಬ್ಯಾಲೆನ್ಸ್ ಶೀಟ್ನಾಗ ತೊಗೊತೀವಿ. ಸೊ ಇಲ್ಲಿ ಕ್ಯಾಪಿಟಲ್ ತೊಗೋಬೇಕು, ಆ್ಯಡ್ ನೆಟ್ ಪ್ರಾಫಿಟ್ ಇದ್ದರೆ ಆ್ಯಡ್ ಮಾಡಬೇಕು, ಲೆಸ್ ಡ್ರಾಯಿಂಗ್ಸ್ ಮಾಡಬೇಕು. ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದ್ದರೆ ಇಲ್ಲಿ ಪೇ ಮಾಡಬೇಕು. ಆಮೇಲೆ ಅಸೆಟ್ ಸೈಡ್ ಬಿಲ್ಡಿಂಗ್, ಆಮೇಲೆ ಅದ್ರ ಮೇಲೆ ಡೆಪ್ರಿಷಿಯೇಷನ್ ಇದ್ರೆ ತೊಗೋಬೇಕು. ಡೆಟರ್ಸ್ ಇದ್ರೆ ಪಿ ಡಿ ಡಿ ಮಾಡಬೇಕು. ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಇದ್ರೆ ತೊಗೋಬೇಕು. ಬಿಲ್ಸ್ ರಿಸೀವಬಲ್ ಇದ್ರೆ ತೊಗೋಬೇಕು. ಕ್ಲೋಸಿಂಗ್ ಸ್ಟಾಕ್ ಇಲ್ಲೇ ನಾವು ತೊಗೋಬೇಕು ಅಸೆಟಲ್ಲಿ. ಆಮೇಲೆ ಇನ್ಶೂರೆನ್ಸ್ ಪ್ರೀಪೇಯ್ಡ್ ಅಥವಾ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಇದ್ದರೆ ಅದನ್ನು ಕೂಡ ನಾವು ಅಸೆಟ್ ಸೈಡ್ ತೋರಿಸ್ಬೇಕು. ಥ್ಯಾಂಕ್ ಯು.